ಎಲ್ಲ ಮಕ್ಕಳಿಗೆ ಮನಸ್ಸಿನಲ್ಲಿ ಬೇರೆ ಬೇರೆ ಅಪೇಕ್ಷೆಗಳೆಲ್ಲ ಇರ್ತದೆ. ರುಚಿಯಾದದ್ದನ್ನು ತಿನ್ನಬೇಕು ಅಂತ ಇರ್ತದೆ. ಚೆನ್ನಾಗಿ ಅಭ್ಯಾಸ ಮಾಡಿ ಒಳ್ಳೆಯ ಹೆಸರು ತಗೊಳ್ಬೇಕು ಅಂತ ಇರ್ತದೆ. ಶಾಲೆಯಲ್ಲಿ ಮೊದಲನೇ ಹೆಸರು ನಂದೇ ಇರಬೇಕು ಅಂತ ಇರ್ತದೋ ಇಲ್ವೋ? ಬಹಳ ದಿವಸ ಬದುಕಬೇಕು ಅಂತ ಹಿಂದೆ ಸರಿರಿ, ಕಾಣಿಸ್ಬೇಕು. ನೀವು ಸರಿರಿ, ದೊಡ್ಡವರೆಲ್ಲ ಹಿಂದೆ ಸರಿ, ಸರಿ ಹಿಂದೆ. ಬಹಳ ದಿವಸ ಕೂಡ್ರಿ. ಬಹಳ ದಿವಸ ಇರಬೇಕು ಅಂತ ಇಚ್ಛೆ ಇದೆಯೋ ಇಲ್ವೋ? ದೀರ್ಘ ಆಯುಷ್ಯ ಬೇಕು ಅಂತ ಏನು ಮಾಡಬೇಕು? ಅದಕ್ಕೆ ಏನು ಮಾಡಬೇಕು ಅಂದರೆ ದೊಡ್ಡವರಿಗೆ ನಮಸ್ಕಾರ ಮಾಡಬೇಕು. ಯಾರೇ ದೊಡ್ಡವರು ಬಂದರೆ ಕೃಷ್ಣ ಪರಮಾತ್ಮ ಸರ್ವೋತ್ತಮ, ಅವನಿಗಿಂತ ದೊಡ್ಡವರು ಯಾರೂ ಇಲ್ಲ. ಆದರೂ ಕೂಡ ತಂದೆ ತಾಯಿ ಹಿರಿಯರು ಯಾರೇ ಬಂದರೂ ಕೂಡ ಭಗವಂತ ನಮಸ್ಕಾರ ಮಾಡ್ತಾ ಇದ್ದ. ಆ ನಮಸ್ಕಾರ ಮಾಡೋದರಿಂದ ಏನಾಗತ್ತೆ ಅಂದರೆ ಆಯುಷ್ಯ ಬೆಳೆಯುತ್ತೆ. ನಮಸ್ಕಾರ ಮಾಡದೇ ಇದ್ದರೆ ಇರೋ ಆಯುಷ್ಯ ಕಡಿಮೆ ಆಗತ್ತೆ. ಗೊತ್ತಾಯ್ತಾ? ತಂದೆ ಬರ್ಬೋದು, ತಾಯಿ ಇರ್ಬೋದು, ಅಥವಾ ಯಾರೇ ದೊಡ್ಡವರಿರ್ಬೋದು, ಪಾಠ ಹೇಳಿಕೊಟ್ಟ ಗುರುಗಳಿರ್ಬೋದು. ಯಾರು ದೊಡ್ಡವರು ಕಾಣಿಸಿದರೂ ಕೂಡ ನಮಸ್ಕಾರ ಮಾಡಿದರೆ ಅವರು ಆಶೀರ್ವಾದ ಮಾಡ್ತಾರೆ. ಅವರ ಆಶೀರ್ವಾದ ಮಾಡಿದರೆ ನಿಮಗೆ ದೀರ್ಘವಾದ ಆಯುಷ್ಯ ಬರ್ತದೆ, ಒಳ್ಳೆಯ ಆರೋಗ್ಯ, ಒಳ್ಳೆಯ ಬುದ್ಧಿಶಕ್ತಿ. ಏನೇನು ಮನಸ್ಸಿನಲ್ಲಿ ಅಂದ್ಕೊಳ್ತೀರೋ ಎಲ್ಲದಕ್ಕೂ ದೊಡ್ಡವರ ಆಶೀರ್ವಾದ ಕಾರಣ. ಗೋವುಗಳ ಸೇವೆ ಮೊನ್ನೆ ಹೇಳಿದ್ದೇವೆ. ಏನೇ ತಿನ್ನೋದಾದರೂ ಗೋವುಗಳಿಗೂ ಕೊಟ್ಟು ತಿನ್ನಿ, ಜೊತೆಗಿದ್ದವರಿಗೂ ಕೊಡಬೇಕು ಅಂತ. ಅದೆಲ್ಲ ಹೇಗೆ ಮುಖ್ಯವೋ ಹಾಗೆ ಹಿರಿಯರ ದೊಡ್ಡವರ ಆಶೀರ್ವಾದ ಬಹಳ ಮುಖ್ಯ. ಬೆಳಗ್ಗೆ ಎದ್ದು ಸ್ಕೂಲಿಗೆ ಹೋಗಬೇಕಾಗಿದೆ, ಬೂಟ್ ಹಾಕಿರಿ ಅಂತ ಕಾಲು ಚಾಚಬಾರದು. ಅವ್ವ ಅಪ್ಪನ ಮುಂದೆ ಮೊದಲು ಅವ್ರ ಕಾಲು ಹಿಡಿದು ನೀವು ನಮಸ್ಕಾರ ಮಾಡಬೇಕು. ಗೊತ್ತಾಯ್ತಾ? ಕಾಲು ಚಾಚ್ತೀರಾ, ಅವರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೀರಾ? ಏನು ಮಾಡ್ತೀರಿ? ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕು ತಂದೆ ತಾಯಿಗೆ. ಮಡಿಲಿದ್ದರೆ ದೂರಿಂದ ನಮಸ್ಕಾರ ಮಾಡಬೇಕು. ಅವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡು ಹೋಗಬೇಕು. ಮತ್ತಾರ ಮನೆಯಲ್ಲಿ ಅಜ್ಜ ಅಜ್ಜಿ ಹಿರಿಯರಿದ್ದಾರೋ ಎಲ್ಲರ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಳ್ಬೇಕು. ಹಾಗೇ ಹೋಗ್ತಾ ಇರಬಾರ್ದು ಚೀಲ ಹಾಕ್ಕೊಂಡು ಸ್ಕೂಲಿಗೆ. ಮಾಡ್ತೀರೋ ಇಲ್ವೋ? ಎದ್ದು ನಿಂತು ಹೇಳ್ರಿ. ನಿಲ್ಲಿ ಎಲ್ಲರೂ ನಮಸ್ಕಾರ ಮಾಡ್ತೀರಾ? ದಿವಸ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಆಮೇಲೆ ಸ್ಕೂಲಿಗೆ ಹೋಗಬೇಕು. ಹೋಗಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚ ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರಬೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ನೌಮಿನ್ಯಾಯ ಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸಪರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್.
ಹರಿಪಾದೋದ್ಭವಾ ಗಂಗಾ ಪಾವನಿ ಯಸ್ಯ ಸನ್ನಿಧೌ ದೃಶ್ಯತೆದ್ಯಾಪಿ ತದ್ಭಕ್ತೈಃ ಸತ್ಸಂಕಲ್ಪೋ ಭವೆನ್ಮುದೆ. ಸತ್ಯೇ ಸಾತ್ಯವತೆ ಯೋಕ್ತೆ ಸಂತುಷ್ಟೋ ಯಃ ಸದಾ ಸುಧೀಃ ಸತ್ಯಸಂತುಷ್ಟನಾಮಾನಂ ಯತಿರಾಜಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ವಿದುರ ಮೈತ್ರೇಯರ ಪರಸ್ಪರ ಸಮಾಗಮವಾಗಿದೆ. ವಿದುರರು ಕೇಳಿದ ಪ್ರಶ್ನೆಗೆ ಮೈತ್ರೇಯರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಭಗವಾನ್ ಏಕ ಆಸೇದಮಗ್ರ ಆತ್ಮಾತ್ಮನಾಂ ವಿಭುಃ ಆತ್ಮೇಚ್ಛಾನುಗತೋ ಹ್ಯಾತ್ಮಾನ ಅನಾಶಕ್ತ್ಯುಪಲಕ್ಷಿತಃ ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಅದ್ಯ ಕಥಾಪ್ರಸಕ್ತೌ ಕಿಂಚಿತ್ ಪೂರ್ವಪ್ರಸಕ್ತಪ್ರಮೇಯಾನುವಾದಃ. ಹರಿ ಓಂ. ಭಗವಂತನ ಅವತಾರ ಲೀಲೆಗಳನ್ನು ಚಿಂತನೆ ಮಾಡಿ ಆನಂದ ಪಡುವುದೊಂದು, ದೇವರ ಅತ್ಯದ್ಭುತವಾದಂತಹ ಅಚಿಂತ್ಯವಾದ ಶಕ್ತಿಯಿಂದ ದೇವರು ಮಾಡುವಂತಹ ವಿಶ್ವದ ಸೃಷ್ಟಿ ಸ್ಥಿತಿ ಪ್ರಲಯಗಳು, ನಿಯಮನ ಜ್ಞಾನಾಜ್ಞಾನ ಬಂಧಮೋಕ್ಷಗಳು ಹೇಗೆ ಭಗವಂತ ಮಾಡ್ತಾನೆ ಅಂತ ತಿಳಿಯುವುದು ಬಹಳ ದೊಡ್ಡದು. ಶ್ರೀಮದ್ಭಾಗವತದ ಪ್ರಾರಂಭವೇ ಜನ್ಮಾದ್ಯಸ್ಯ ಯತಃ, ಅದೇ ದೇವರ ಗುರುತು. ದೇವರನ್ನು ನಾವೆಲ್ಲ ಒಪ್ಪುವುದರ ಅವಶ್ಯಕತೆ ಅದು. ದೇವರ ಸೇವೆಯನ್ನು ಮಾಡುವುದರಿಂದ ನಾವು ಪಡೆಯಬೇಕಾದ ಪ್ರಯೋಜನ ಮೋಕ್ಷ, ಅದನ್ನು ದೇವರು ಕೊಡುವ ಬಗೆ ಹೇಗೆ ಅಂತ ತಿಳಿಯುವುದು ಬಹಳ ಮಹತ್ವದ್ದು. ಆ ದೃಷ್ಟಿಯಲ್ಲಿ ಪದೇ ಪದೇ ಶ್ರೀಮದ್ಭಾಗವತದಲ್ಲಿ ಆ ವಿಷಯವನ್ನು ನಿರೂಪಣೆ ಮಾಡುತ್ತಾರೆ. ದ್ವಿತೀಯ ಸ್ಕಂಧದಲ್ಲಿ ಹಾಗೂ ತೃತೀಯ ಸ್ಕಂಧದಲ್ಲಿ ವಿಶೇಷವಾಗಿ ಅದರ ಬಗ್ಗೆ ನಿರೂಪಣೆಯನ್ನು ಮಾಡಿದ್ದಾರೆ. ಬಹಳ ವಿಸ್ತೃತವಾಗಿದೆ. ಅತ್ಯಂತ ಸಂಕ್ಷಿಪ್ತವಾಗಿ ಅದರ ಬಗ್ಗೆ ತಿಳಿಯುವ ಪ್ರಯತ್ನವನ್ನು ಮಾಡಿ ಆ ಭಗವಂತನ ಅನುಗ್ರಹವನ್ನು ಪಡೆಯೋಣ. ದೇವರು ನಮಗೆಲ್ಲ ದೇಹ ಕೊಟ್ಟ, ಅನ್ನವನ್ನು ಕೊಟ್ಟ, ಇಂದ್ರಿಯಗಳನ್ನು ಕೊಟ್ಟ, ಉಣ್ಣುವುದಕ್ಕೆ ತಿನ್ನುವುದಕ್ಕೆ, ಆನಂದವಾಗಿ ಜೀವನವನ್ನು ನಡೆಸುವುದಕ್ಕೆ ಏನೆಲ್ಲ ಕೊಟ್ಟ ಅದನ್ನು ಮಾತ್ರ ನಾವು ದೇವರ ಉಪಕಾರ ಅಂತ ಸ್ಮರಿಸ್ತೇವೆ. ಆದರೆ ಪ್ರಳಯ ಎಲ್ಲರನ್ನ ಸಂಹಾರ ಮಾಡ್ತಾನೆ ದೇವರು, ಮರಣವನ್ನು ಕೊಡ್ತಾನೆ, ಜಗತ್ತಿಗೇನೆ ಪ್ರಳಯವನ್ನು ಮಾಡ್ತಾನೆ. ಇದೊಂದು ಕ್ರೌರ್ಯ ಅಲ್ವಾ? ಇದೇನು ದೊಡ್ಡ ಮಹಿಮೆಯ? ಇದು ಉಪಕಾರನ? ಇದನ್ನು ಯಾಕೆ ನಾವು ಸ್ಮರಣೆ ಮಾಡಬೇಕು ಅಂತ. ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನೂ ಮಾಡ್ತಾನೆ ಅಂತ ದೊಡ್ಡದಾಗಿ ವರ್ಣನೆ ಮಾಡ್ತೀರಲ್ಲ ನೀವು. ಸೃಷ್ಟಿ ಮಾಡ್ತಾನೆ ಪರವಾಗಿಲ್ಲ, ಸ್ಥಿತಿ ಮಾಡ್ತಾನೆ, ಮೋಕ್ಷ ಕೊಡ್ತಾನೆ ಅಂದರೆ ಅಡ್ಡಿ ಇಲ್ಲ. ಅಜ್ಞಾನ ಕೊಡ್ತಾನೆ, ಬಂಧವನ್ನು ಕೊಟ್ಟಿದ್ದಾನೆ, ಸಂಸಾರದಲ್ಲಿ ದುಃಖ ಅನುಭವಿಸುವಂತೆ ಮಾಡ್ತಾನೆ, ಮರಣವನ್ನು ಕೊಡ್ತಾನೆ, ಪ್ರಳಯವನ್ನು ಕೊಡ್ತಾನೆ. ಇದೆಲ್ಲ ನೆಗೆಟಿವ್ ಅಲ್ಲ. ಇದನ್ನು ದೇವರ ಗುಣ ಅಂತ ನಾವು ಚಿಂತನೆ ಮಾಡೋದು ಹೇಗೆ ಅಂತ ಎಲ್ಲರೂ ಅರ್ಥ ಮಾಡಿಕೊಳ್ಳಿ. ಸ್ವಲ್ಪ ಪ್ರಳಯ ಅಂತ ಒಂದು ಇಲ್ಲ ಅಂದರೆ ಏನಾಗ್ತಿತ್ತು ಅಂತ ಆಲೋಚನೆ ಮಾಡಿ. ಮರಣ ಅನ್ನೋದು ಇರಲಿಲ್ಲ ಅಂದರೆ ಏನಾಗ್ತಾ ಇತ್ತು ಅಂತ ಒಂದೇ ಎರಡೇ ಕ್ಷಣ ವಿಚಾರ ಮಾಡಿ. ಸಮಯ ಬಹಳ ಆಗಿದೆ. ಅತಿ ಸ್ಥೂಲವಾಗಿ ನೋಡೋದಾದರೆ ಇವತ್ತು ನಮ್ಮ ಭೂಮಿಯಲ್ಲಿ ಹಿಂದಿನಿಂದ ಹುಟ್ಟಿದವರೆಲ್ಲ ಹಾಗೇ ಬದುಕುತ್ತಾ ಚಿರಂಜೀವಿಗಳಾಗಿ ಎಲ್ಲರೂ ಬದುಕಿದರೆ
ಕೂಡೋದಕ್ಕೆ ಸ್ಥಳ ಇರ್ತಿತ್ತ, ನಿಲ್ಲೋದಕ್ಕೆ ಸ್ಥಳ ಇರ್ತಿತ್ತ? ಆಲೋಚನೆ ಮಾಡಿ. ನಾವೆಲ್ಲರೂ ಚಿರಂಜೀವಿಗಳಾಗಬೇಕು ಅಂತ ಅಪೇಕ್ಷೆ ಇದೆ. ಹೀಗೆ ಮೊದಲಿನಿಂದ ಕೋಟಿ ಕೋಟಿ ವರ್ಷಗಳಿಂದ ಹುಟ್ಟಿದವರೆಲ್ಲ ಬದುಕಿದ್ರೆ ಎಲ್ಲಿ ನಿಲ್ಲಬೇಕು, ಎಲ್ಲಿ ಕೂಡಬೇಕು, ಏನು ತಿನ್ನಬೇಕು, ಎಲ್ಲಿ ಬಿತ್ತಬೇಕು, ಎಲ್ಲಿ ಬೆಳೆಯಬೇಕು, ಎಲ್ಲಿ ಓಡಾಡಬೇಕು. ಯಾವುದೋ ಒಂದು ಚಿಕ್ಕ ಮನೆಯಲ್ಲಿ 10 ಜನ ಕೂಡುವುದರಲ್ಲಿ 100 ಜನ ಸೇರಿಕೊಂಡ್ರೆ ಯಾವ ಪರಿಸ್ಥಿತಿ ಇರ್ತದೆ, ಶ್ವಾಸ ನಿರೋಧವಾಗತ್ತೆ, ಆ ಸ್ಥಿತಿ ಬಂದು ಹೋಗ್ತಾ ಇತ್ತು. ನಾವು ಚಿರಂಜೀವಿಗಳಾಗಬೇಕು ಅಂತ ಮಾತ್ರ ನಾವು ಬಯಸ್ತೇವೆ. ಆದರೆ ಮರಣ ಇದೆ, ಪ್ರಳಯ ಇದೆ. ಹಿಂದಿನವರು ಮಾಡಿಕೊಂಡು ತಮ್ಮ ತಮ್ಮ ಸಾಧನೆಯನ್ನು ಮಾಡಿಕೊಂಡು ಹೋಗ್ತಾರೆ, ಮುಂದಿನವರು ಬರ್ತಾರೆ. ಈ ಚಕ್ರ ನಡೆದಿದೆ ಅನ್ನೋದಕ್ಕೆಲ್ಲರೂ ಸುಖವಾಗಿದ್ದೇವೆ. ಹೀಗಾಗಿ ದೇವರು ಮಾಡುವ ಸೃಷ್ಟಿ ಒಂದೇ ವರ ಅಲ್ಲ, ದೇವರು ಮಾಡುವ ಪ್ರಳಯವೂ ಒಂದು ವರ ಎಂಬುದಾಗೆ ನಾವು ತಿಳಿಯಬೇಕು. ಮರಣ ಇದೆ ಎನ್ನುವುದಕ್ಕೆ ಜೀವನಕ್ಕೆ ಅರ್ಥ ಇದೆ. ಏನಾದರೂ ಒಂದು ಸಾಧಿಸಬೇಕು ಬದುಕಿರೋದರೊಳಗೆ ಅಂತ ಮನುಷ್ಯ ಮಾತಾಡ್ತಾನೆ. ಯಾಕೆಂದರೆ ಸಾವಿದೆ ಅನ್ನೋದಕ್ಕೆ ಬದುಕಿಗೆ ಬೆಲೆ ಇದೆ. ಸಾವೇ ಇಲ್ಲ ಅಂದರೆ ಯಾರಿಗೂ ಬದುಕಿನಲ್ಲಿ ಉತ್ಸಾಹ ಇಲ್ಲ, ಸಾಧಿಸಬೇಕು ಅನ್ನುವಂತಹ ತವಕ ಇರೋದಿಲ್ಲ. ಯಾಕೆ ಅಂದರೆ ಒಂದು ನಾಳೆ ನಾಡದ್ದು ಇನ್ನು 10 ವರ್ಷ, ಇನ್ನು 100 ವರ್ಷ, ಇನ್ನು 1000 ವರ್ಷ ಆದಮೇಲೆ ಮಾಡೋಣ ಅಂತಾನೆ. ಆದರೆ 100 ವರ್ಷಕ್ಕೆ ನಿನ್ನ ಆಯುಷ್ಯ ಮುಗಿಯುತ್ತೆ ಅಂದರೆ ತಾನೇನು ಅಂದ್ಕೊಂಡಿದ್ದಾನೆ ಅಷ್ಟರೊಳಗಾದರೂ ಮುಗಿಸಬೇಕು ಅನ್ನುವಂತಹ ಒಂದು ಉತ್ಸಾಹ ಇದೆ. ಆ ದೃಷ್ಟಿಯಲ್ಲಿಯೂ ದೇವರು ಕೊಡುವಂತಹ ಮರಣ ಇದೊಂದು ವರವೇ. ಹಾಗಾಗಿ ಪ್ರಳಯದ ವಾರ್ತೆಯನ್ನು ಯಾಕೆ ಪುರಾಣದಲ್ಲಿ ಹೇಳ್ತಾರೆ ಅಂತ ಭಾವಿಸಬೇಡಿ. ಆ ಪ್ರಳಯವನ್ನು ದೇವರು ಕೊಟ್ಟದ್ದು ಕೂಡ ಜಗತ್ತಿನ ಕ್ಷೇಮಕ್ಕಾಗಿಯೇ ಕೊಟ್ಟಿದ್ದಾನೆ. ಇನ್ನೂ ಅನೇಕ ಲಾಭಗಳು ಪ್ರಳಯದಿಂದ ಉಂಟು. ಭಗವಂತ ಇಡೀ ಜಗತ್ತಿನ ಪ್ರಳಯವನ್ನು ಮಾಡಿ ತಾನು ಎಲ್ಲರನ್ನ ತನ್ನ ಉದರದಲ್ಲಿಟ್ಟುಕೊಂಡಿರ್ತಾನೆ. ಮಹಾಲಕ್ಷ್ಮೀ ದೇವಿ, ಅವಳಿಗೆ ಪ್ರಳಯ ಇಲ್ಲ. ಪರಮಾತ್ಮ ಹೇಗೆ ಅನಾದಿ ನಿತ್ಯ, ಮಹಾಲಕ್ಷ್ಮೀ ದೇವಿಯೂ ಅನಾದಿ ನಿತ್ಯ. ಆದರೆ ಮಹಾಲಕ್ಷ್ಮೀ ದೇವಿಯೂ ಕೂಡ ಆ ಸಂದರ್ಭದಲ್ಲಿ ಸುಪ್ತಳಾಗಿರ್ತಾಳೆ. ಮಹಾಲಕ್ಷ್ಮಿ ಸುಪ್ತಳಾಗಿರ್ತಾಳೆ ಅಂದರೆ ನಿದ್ದೆ ಮಾಡ್ತಾ ಇರ್ತಾಳೆ ಅಂತ ಅರ್ಥ ಅಲ್ಲ. ಮಹಾಲಕ್ಷ್ಮೀ ದೇವಿಗೆ ನಿದ್ರೆ ಇಲ್ಲ, ಯಾವಾಗಲೂ ಜಾಗರೂಕಳಾಗಿರ್ತಾಳೆ. ಹಾಗಾದರೆ ಪ್ರಳಯ ಕಾಲದಲ್ಲಿ ಅವಳು ಮಾಡೋದೇನು ಅಂದರೆ ಕೇವಲ ಭಗವಂತನ ಸೇವೆ. ಈಗ ಇಡೀ ಜಗತ್ತಿನ ಎಲ್ಲ ಕಾರ್ಯಭಾರಗಳನ್ನು ಮಾಡುವಂತಹ ಮಹಾಪತಿವ್ರತೆ ಅವಳು. ನಂದು ಮನೆ ಕೆಲಸ ಅಷ್ಟೇ, ಬೇರೆ ಏನು ಮಾಡೋದಿಲ್ಲ ಅಂತ ಅನ್ನೋದಿಲ್ಲ. ಅಥವಾ ಮನೆ ಕೆಲಸನೇ ಮಾಡ್ತೇನೆ ಅಂತಂತಾಳೋ ಏನೋ. ಯಾಕೆಂದರೆ ಇಡೀ ಜಗತ್ತೇ ದೇವರ ಮನೆ. ಈಶಾವಾಸ್ಯಮಿದಂ ಸರ್ವಂ, ಜಗತ್ತಿನ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಮಾಡ್ತಾ ದೇವರ ಸೇವೆಯನ್ನು ಮಾಡ್ತಾಳೆ. ಈಗ ಏನು ಧನ್ಯಳೋ ಲಕ್ಷ್ಮಿ ಎಂಥ ಮಾನ್ಯಳೋ ಅಂತ ನಿರಂತರವಾಗಿ ಭಗವಂತನ ಎಲ್ಲ ಸೇವೆಯನ್ನು ಮಾಡ್ತಾಳಲ್ಲ. ಮನೆ ಬಿಟ್ಟು ಹೊರಗೆ ಬರೋದಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ವೈಕುಂಠ ಬಿಟ್ಟು ಎಲ್ಲಿ ಈಚೆಗೆ ಬರೋದಿಲ್ಲ. ಶ್ವೇತದ್ವೀಪ ಅನಂತಾಸನ ವೈಕುಂಠಗಳಲ್ಲಿ ಮಾತ್ರ ಇದ್ದು ಭಗವಂತನ ಪಾದ ಸೇವೆಯನ್ನು ಮಾಡೋದು, ಇನ್ನಿತರ ಪರಮಾತ್ಮನ ಬೇರೆ ಬೇರೆ ಸೇವೆಗಳನ್ನು ಮಾಡುವುದು ಒಂದೇ ಅವಳ ಕೆಲಸ ಅಂತ. ಆ ಕಾರ್ಯಗಳನ್ನು ಮಾಡ್ತಾ ಇರುವಾಗಲೇ ಇಡೀ ಪ್ರಪಂಚದ ಸೃಷ್ಟಿಯಾದಿ ಕಾರ್ಯಗಳನ್ನು ಎಲ್ಲವನ್ನೂ ಲಕ್ಷ್ಮೀದೇವಿ ಮಾಡ್ತಾಳೆ. ಅದು ಅವಳ ಅದ್ಭುತವಾದ ಶಕ್ತಿ, ಅಚಿಂತ್ಯವಾದ ಶಕ್ತಿ. ಆದರೆ ಪ್ರಳಯ ಕಾಲದಲ್ಲಿ ಅದೇ ಮಹಾಲಕ್ಷ್ಮಿ ಒಂದೇ ಕೆಲಸ ಮಾಡ್ತಾಳೆ. ಯಾಕೆಂದರೆ ಜಗತ್ತನ್ನೆಲ್ಲ ಪರಮಾತ್ಮ ನಿಲ್ಲಿಸಿಬಿಟ್ಟಿರ್ತಾನೆ, ಎಲ್ಲ ಸ್ಟಾಪ್ ಆಗಿದೆ. ಜಗತ್ತಿನ ಯಾವ ಕಾರ್ಯಗಳನ್ನು ಮಾಡದಂತೆ ಕೇವಲ ಭಗವಂತನ ಸೇವೆಯನ್ನು ಮಾತ್ರ ಮಾಡ್ತಾ ಇರ್ತಾಳೆ. ಪರಮಾತ್ಮನನ್ನೇ ಧ್ಯಾನ ಮಾಡ್ತಾ ಚಿಂತನೆ ಮಾಡ್ತಾ ಇರ್ತಾಳೆ. ಇದೇ ಅವಳ ನಿದ್ರೆ ಅಂದರೆ. ಅರ್ಥ ಮಾಡಿಕೊಳ್ಳಿ, ನಮ್ಮ ನಿದ್ರೆಗೂ ಅವಳ ನಿದ್ರೆಗೂ ಏನು ಸಂಬಂಧ ಇದೆ? ಅಖಂಡವಾಗಿ ಜಗತ್ತಿನ ಚಿಂತೆಯನ್ನೇ ಬಿಟ್ಟು ಜಗತ್ತಿನ ಯಾವ ಕಾರ್ಯಗಳನ್ನು ಮಾಡದೆ ಅವಿರತವಾದ ಪರಮಾತ್ಮನ ಸೇವೆ ಒಂದನ್ನೇ ಮಾಡ್ತಾಳೆ. ಈಗ ಇಲ್ಲ ಅಂತಲ್ಲ, ಈಗ ಎರಡನ್ನೂ ಮಾಡ್ತಾಳೆ, ಆಗ ಒಂದನ್ನು ಮಾತ್ರ ಮಾಡ್ತಾಳೆ. ಪರಮಾತ್ಮ ಅವನು ಯಾರ ಸೇವೆ ಮಾಡೋದಲ್ಲ, ಅವನು ಕೇವಲ ಕಣ್ಣು ಮುಚ್ಚೋದೊಂದೇ ದೇವರ ಸುಕ್ತಿ. ನಿದ್ರೆ ಇಲ್ಲ, ಕಣ್ಣು ಮುಚ್ಚಿರ್ತಾನೆ. ಇಡೀ ಜಗತ್ತಿನ ಜ್ಞಾನ, ಎಲ್ಲ ಜೀವನ ಜ್ಞಾನ, ಸಕಲ ಜಗತ್ತಿನ ಜ್ಞಾನವೂ ಭಗವಂತನಿಗೆ ಯಾವಾಗಲೂ ಜಾಗರೂಕವಾಗಿದೆ. ಉಳಿದೆಲ್ಲ ಜೀವರನ್ನು ಒಳಗೆ ಹಾಕಿಕೊಂಡಿರ್ತಾನೆ. ಬ್ರಹ್ಮದೇವರಿಗೂ ಸುಪ್ತಿ ಇಲ್ಲ, ಪರಮಾತ್ಮನ ಚಿಂತನವನ್ನು ಮಾಡ್ತಾ ಇರ್ತಾರೆ. ಇನ್ನುಳಿದವರೆಲ್ಲ ಮಲಗಿರ್ತಾರೆ. ಆ ರೀತಿ ಪ್ರಳಯ ಕಾಲದಲ್ಲಿ
ಪರಮಾತ್ಮ ಎಲ್ಲರನ್ನ ಒಳಗಿಟ್ಟುಕೊಂಡಾದ ಮೇಲೆ ಮತ್ತಿನ್ನು ಸೃಷ್ಟಿ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾನೆ. ಜೀವರ ಕರ್ಮಗಳಿವೆ, ಪುಣ್ಯ ಪಾಪಗಳಿವೆ. ಎಷ್ಟು ಅದ್ಭುತವಾದ ವ್ಯವಸ್ಥೆ ಭಗವಂತನ ರಾಜ್ಯದಲ್ಲಿದೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಿ. ಒಬ್ಬೊಬ್ಬ ಜೀವ ಮಾಡುವ ಕರ್ಮಗಳು ಅನಂತ ಇರ್ತವೆ. 10, 100, 1000 ಅಂತ ಲೆಕ್ಕದಲ್ಲಿರೋದಿಲ್ಲ. ಒಬ್ಬೊಬ್ಬ ಜೀವ ಮಾಡಿದ ಅನಂತ ಕರ್ಮಗಳಿದ್ದರೆ ಆ ಎಲ್ಲ ಕರ್ಮಗಳನ್ನು ದೇವರು ತಲೆಯಲ್ಲಿಟ್ಟುಕೊಂಡಿದ್ದಾನೆ. ನಾವು ಇದ್ದೇವೆ, ನೀವು ಇದ್ದೀರಿ, ಎಲ್ಲರೂ ಇದ್ದೀರಿ. ಅದರೊಳಗೆ ನೆನಪಿಟ್ಟುಕೊಳ್ಳಿ, ಇವತ್ತಲ್ಲ, ಸೃಷ್ಟಿಯ ಆದಿಯೊಳಗೂ ನಾವು ಇವತ್ತು ಇಲ್ಲಿ ಹುಟ್ಟಿ ಬರ್ತೇವೆ ಎನ್ನುವುದು ದೇವರಿಗೆ ಗೊತ್ತು. ಮುಂದಿನ ಅನಂತ ಜೀವರಾಶಿಗಳ ಅನಂತ ಕರ್ಮಗಳೇನಿವೆ ಅಂತ ಎಲ್ಲವನ್ನು ತಲೆಯಲ್ಲಿ ತಂದುಕೊಂಡು ಅವರವರ ಕರ್ಮಗಳಿಗೆ ತಕ್ಕಂತೆ ಅವರಿಗೆ ಫಲ ಕೊಡಬೇಕು. ಒಂದು ಸಂಸ್ಥೆಯನ್ನು ನಡೆಸುವವರು, ಒಂದು ಕಾರ್ಯಕ್ರಮವನ್ನು ಮಾಡುವವರು ಯಾರ್ಯಾರು ಏನೇನು ಸೇವೆಗಳನ್ನು ಮಾಡಿದ್ದಾರೆ, ಯಾರ್ಯಾರಿಗೆ ಏನೇನು ಕೊಡಬೇಕು, ಫಲಗಳನ್ನು, ಪ್ರಸಾದಗಳನ್ನು ಏನು ಕೊಡಬೇಕು ಅಂತ ಒಂದು ದೇವಸ್ಥಾನದಲ್ಲೆಲ್ಲ ಲಿಸ್ಟ್ ಮಾಡ್ಕೊಂಡಿರ್ತಾರಲ್ಲ. ಪಾಪ, ಇವರಿಂಥ ಸೇವೆ ಮಾಡಿದ್ದಾರೆ, ಇವರಿಗೆ ಇದನ್ನು ಫಲ ಕೊಡಬೇಕು, ಪ್ರಸಾದ ಕೊಡಬೇಕು, ಇವರಿಗೆ ಇದನ್ನು ಕೊಡಬೇಕು ಅಂತ. ಯಾಕೆಂದರೆ ಅವರವರ ಕರ್ಮ ಅದು. ಅವರವರು ಮಾಡಿದ ಸೇವೆಗೆ ತಕ್ಕ ಫಲ ಕೊಡಬೇಕು ಅಂತ 1, 2, 10 ಇರುತ್ತೆ. ಇಲ್ಲಿ ಅನಂತ ಜೀವರಾಶಿಗಳು, ಒಬ್ಬೊಬ್ಬರದು ಅನಂತ ಕರ್ಮ. ಅದಕ್ಕೆ ತಕ್ಕಂತೆ ಸುಖವೂ ಇದೆ, ದುಃಖವೂ ಇದೆ. ಆ ಫಲಗಳನ್ನೆಲ್ಲ ಕೊಡಬೇಕು ಅನ್ನುವುದಕ್ಕೋಸ್ಕರವಾಗಿ ಪರಮಾತ್ಮ ಸೃಷ್ಟಿ ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡ್ತಾನೆ. ಆ ಸೃಷ್ಟಿ ಕಾಲ ಬರುವವರೆಗೆ ಕಾಯ್ತಾ ಇರ್ತಾನೆ. ಇಂತಹ ಕಾಲದಲ್ಲಿ ಸೃಷ್ಟಿ ಆಗಬೇಕು ಅಂದರೆ ಒಂದು ಕ್ಷಣ ಆಚೆ ಈಚೆ ಆಗೋದಿಲ್ಲ. ಪ್ರಳಯಕ್ಕೂ ತಡ ಇಲ್ಲ, ಸೃಷ್ಟಿಗೂ ತಡ ಇಲ್ಲ. ಅಂದ್ಕೊಂಡಿದ್ದ ಆಗಲಿಲ್ಲ, ಯಾವಾಗೋ ಆಯಿತು, ಏನೋ ಆಯಿತು, ಹೇಗೋ ಆಯಿತು, ಎಂದಿಗೂ ಇಲ್ಲ. ನೀವು ಅನ್ಬೋದು, ಸರಿಯಾಗಿ 7:30 8:30ವರೆಗೆ ಭಾಗವತ ಪ್ರವಚನ ಅಂತ ಹೇಳಿದ್ದೀರಿ, ಮತ್ತು 9ಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀರಲ್ಲ, 9ಕ್ಕೆ 10 ನಿಮಿಷ ಇದೆ, ಮತ್ತು ದೇವರ ಸಂಕಲ್ಪ ಇಲ್ವಲ್ಲ ಅಂದು. ಅದು ನಮ್ಮ ಸಂಕಲ್ಪ. ದೇವರ ಸಂಕಲ್ಪ ಇದೇ ಇತ್ತು. ಸರಿಯಾಗಿ 8:45ಗೆ ಭಾಗವತದ ಪ್ರಾರಂಭ ಇವತ್ತಾಗಬೇಕು ಅಂತ. ಒಂದು ಕ್ಷಣ ಆಚೆ ಈಚೆ ಆಗೋದಿಲ್ಲ. ನೀವೇನೋ ಪ್ರಯತ್ನ ಮಾಡಿದರೂ ಆಗೋದಿಲ್ಲ, ಅದು ಹಾಗೇ ಆಗೋದು. ಅನೇಕ ಜನ ಈ ಪ್ರಶ್ನೆ ಕೇಳ್ತಾರೆ, ನಾವು 10 ಗಂಟೆಗೆ ಟ್ರೈನಿಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೇವೆ, ಏನೋ ಆಗಿ ಲೇಟ್ ಆಗ್ತದೆ, ತಪ್ಪು ಹೋಯಿತು. ಹೋಗಬೇಕು ಅಂತ ನಾನು ಸಂಕಲ್ಪ ಮಾಡಿದ್ದೇನೆ ಅಂದರೆ ದೇವರು ಮಾಡಿದ್ದಾನೆ ಅಂತ ಅರ್ಥ ಅಲ್ವೋ? ನನಗೆ ಟ್ರೈನ್ ಸಿಕ್ಕಿಲ್ಲ ಅಂದರೆ ಮತ್ತೆ ದೇವರ ಸಂಕಲ್ಪ ಹೋಯ್ತಲ್ಲ ಅಂತ. ಸರ್ವಥಾ ಅಲ್ಲ. ಈ ಮನುಷ್ಯ 10 ಗಂಟೆಗೆ ಟ್ರೈನ್ ಕ್ಯಾಚ್ ಮಾಡಬೇಕು ಅಂತ ಇಚ್ಛೆ ಮಾಡಲಿ, ಅವನಿಗೆ ಟ್ರೈನ್ ಸಿಗೋದು ಬೇಡ, 10 ನಿಮಿಷ ಲೇಟಾಗಿ ಹೋಗಲಿ, ಹೀಗೆ ದೇವರ ಸಂಕಲ್ಪ ಇದೆ. ಇಚ್ಛೆ ಮಾಡಲಿ ಅಂತೂ ದೇವರ ಸಂಕಲ್ಪ ಇದೆ. ಅವನ ಸಂಕಲ್ಪ ಇಲ್ಲದೆ ನಮಗೆ ಇಚ್ಛೆ ಬರೋದಿಲ್ಲ. ಆದರೆ ಆ ಇಚ್ಛೆ ಪೂರ್ಣವಾಗಲಿ ಅಂತ ದೇವರ ಸಂಕಲ್ಪ ಇಲ್ಲ. ಇಚ್ಛೆ ಮಾಡಲಿ, ಆದರೆ ಅದು ವಿಫಲ ಆಗಲಿ, ಅವನಿಗೆ ಸಿಗೋದು ಬೇಡ ಅಂತೆ ಭಗವಂತನ ಸಂಕಲ್ಪ ಇದೆ. ಪರಮಾತ್ಮ ಸತ್ಯ ಸಂಕಲ್ಪ. ಹಾಗಾಗಿ ಬಹಳ ಅದ್ಭುತವಾಗಿ ವರ್ಣನೆ ಇದೆ. ಆ ಕಾಲವನ್ನು ಗಮನಿಸಿ, ಅವರವರ ಅದೃಷ್ಟಗಳನ್ನು ಗಮನಿಸಿ, ಆ ಕಾಲಕ್ಕೆ ಸರಿಯಾಗಿ ಪರಮಾತ್ಮ ಸೃಷ್ಟಿಯನ್ನು ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡ್ತಾನೆ. ಆ ಭಗವಂತ ಯಾವಾಗ ಆ ರೀತಿ ಸಂಕಲ್ಪವನ್ನು ಮಾಡ್ತಾನೆ, ಆಗ ಭಗವಂತ ಮಹಾಲಕ್ಷ್ಮೀ ದೇವಿಯಲ್ಲಿ ತನ್ನ ಉದರದಲ್ಲಿ ತಾನು ಪ್ರಳಯ ಕಾಲದೊಳಗೆ ಇಡೀ ಜಗತ್ತನ್ನು ಒಳಗಿಟ್ಟುಕೊಂಡಿದ್ದ. ಮುಂದಾಗುವ ಜಗತ್ತಿಗೆ ಬೇಕಾದಂತಹ ಏನು ಮೂಲಭೂತವಾದ ತತ್ವಗಳಿವೆ ತಿಳಿದುಕೊಳ್ಳಿ. ನಮ್ಮ ವೈದಿಕ ಪರಂಪರೆಯಲ್ಲಿ, ಇತಿಹಾಸ ಪುರಾಣಗಳ ಪರಂಪರೆಯಲ್ಲಿ, ಈ ಸನಾತನ ಧರ್ಮದ ಗ್ರಂಥಗಳಲ್ಲಿ, ಮಹಾಭಾರತ, ಭಾಗವತಾದಿ ಸಚ್ಛಾಸ್ತ್ರಗಳಲ್ಲಿ ಎಷ್ಟು ಅದ್ಭುತವಾಗಿ ಸೃಷ್ಟಿಯ ವರ್ಣನೆಯನ್ನು ಮಾಡಿದ್ದಾರೆ. ಏನೋ ಇದ್ದಕ್ಕಿದ್ದ ಹಾಗೆ ಮಾಯಾ ಸೃಷ್ಟಿಯನ್ನು ಮಾಡಿದ, ಹಂ ಚುಮ್ ಅಂತ ಮಾಡಿ ತೆಗೆದ ಅಂತ ಹಾಗೆಲ್ಲ ಕಥೆ ಹೇಳಿಲ್ಲ. ಒಂದೇ ದಿವಸದೊಳಗಾಯಿತು, 7 ದಿವಸದೊಳಗಾಯಿತು ಅಂತೆಲ್ಲ ಹೇಳಿಲ್ಲ ಸೃಷ್ಟಿಯನ್ನು. ಆ ಭಗವಂತ ತನ್ನ ಉದರದಲ್ಲಿ ಪ್ರಳಯ ಕಾಲದಲ್ಲಿ 100 ವರ್ಷಗಳವರೆಗೆ, ಮೊನ್ನೆ ಹೇಳಿದ್ದೇನೆ ಬ್ರಹ್ಮದೇವರ ಕಾಲಮಾನ, ಆ ಬ್ರಹ್ಮಕಾಲದಿಂದ 100 ವರ್ಷಗಳವರೆಗೆ ತನ್ನ ಉದರದಲ್ಲಿ ಎಲ್ಲ ಪದಾರ್ಥಗಳನ್ನು ಇಟ್ಟುಕೊಂಡಿದ್ದನಲ್ಲ, ಅದೆಲ್ಲವೂ ಸೇರಿ ಕಲಬೆರಕೆಯಾಗಿ ಅದು ಒಂದು ವಿಶಿಷ್ಟವಾದ ಶಕ್ತಿಯ ರೂಪದಲ್ಲಿ, ವೀರ್ಯದ ರೂಪದಲ್ಲಿ ಪರಿಣಾಮ ಹೊಂದಿದೆ. ಅದನ್ನು ಲಕ್ಷ್ಮೀದೇವಿಯಲ್ಲಿ ಆಧಾನ ಮಾಡಿ ಮಹತ್ತತ್ವದ ಸೃಷ್ಟಿಯನ್ನು ಮಾಡಿದ್ದಾನೆ ಪರಮಾತ್ಮ.
ಆ ಮಹತ್ತತ್ವಕ್ಕೆ ಅಭಿಮಾನಿಗಳಾಗಿ ಬ್ರಹ್ಮದೇವರು ಹುಟ್ಟಿದ್ದಾರೆ. ಪ್ರಕೃತಿ ತತ್ವದಿಂದ ಮಹತ್ತತ್ವದ ಸೃಷ್ಟಿಯನ್ನು ಮಾಡಿದ, ಮಹತ್ತತ್ವಕ್ಕೆ ಅಭಿಮಾನಿಗಳಾದಂತಹ ಬ್ರಹ್ಮದೇವರ ದೇಹವನ್ನು ಸೃಷ್ಟಿ ಮಾಡಿ ಅದಕ್ಕೆ ಬ್ರಹ್ಮದೇವರನ್ನು ಅಭಿಮಾನಿಗಳು ಅಂತ ಮಾಡಿಟ್ಟಿದ್ದಾನೆ. ಆ ಬ್ರಹ್ಮದೇವರಿಂದ ಮುಂದೆ ಅಹಂಕಾರ ತತ್ವವನ್ನು ಸೃಷ್ಟಿ ಮಾಡ್ತಾನೆ. ವೈಕಾರಿಕ, ತೈಜಸ, ತಾಮಸ ಅಂತ 3 ವಿಧವಾದ ಅಹಂಕಾರ ತತ್ವಗಳ ಸೃಷ್ಟಿ. ವೈಕಾರಿಕ ಅಹಂಕಾರ ತತ್ವದಿಂದ ಎಲ್ಲ ದೇವತೆಗಳ ದೇಹ ಮನಸ್ಸುಗಳನ್ನು ಸೃಷ್ಟಿ ಮಾಡ್ತಾನೆ. ತೈಜಸ ಅಹಂಕಾರದಿಂದ ಇಂದ್ರಿಯಗಳು, ಇಂದ್ರಿಯಾಭಿಮಾನಿ ದೇವತೆಗಳು, ಅವರ ದೇಹ, ಅವರೆಲ್ಲರಿಗೆ ಆ ಇಂದ್ರಿಯಗಳ ನಿಯಾಮಕತ್ವವನ್ನು, ಅಧಿಕಾರವನ್ನು ಕೊಡ್ತಾನೆ. ತಾಮಸ ಅಹಂಕಾರದಿಂದ ಪಂಚಮಹಾಭೂತಗಳು, ಆ ಪಂಚಮಹಾಭೂತಕ್ಕೆ ಅಭಿಮಾನಿಗಳಾದ ದೇವತೆಗಳು, ಅವರ ದೇಹ, ಅವರವರಿಗೆ ಆ ಅಧಿಕಾರ. ಅದಕ್ಕೆ ಅಭಿಮಾನ ಅಂತಾರೆ. ಅಭಿಮಾನ ಅಂದರೆ ಕನ್ನಡದಲ್ಲಿ ಇವರು ನಮ್ಮವರು, ಇವರು ಭಾಳ ಬೇಕಾದವರು ಅಂತ ಅಭಿಮಾನ ಮಾಡೋದು, ಆ ಅಭಿಮಾನ ಅಲ್ಲ. ಇಲ್ಲಿ ಅಭಿಮಾನ ಅಂದರೆ ಒಂದು ಅಧಿಕಾರ, ನಿಯಂತ್ರಣ ಮಾಡುವ ಶಕ್ತಿ, ಒಡೆತನ ಅಂತೇವಲ್ಲ ಕನ್ನಡದಲ್ಲಿ. ಆ ಒಡೆತನ, ನಾಯಕತ್ವವನ್ನು ಅವರಿಗೆ ಕೊಟ್ಟ ಅಂತ ಅರ್ಥ. ಅಂದರೆ ದೇವರು ಮುಂದೆ ತಾನು ಅನಂತ ಜೀವರಾಶಿಗಳನ್ನು ಹುಟ್ಟಿಸಿ ಅವರವರು ತಮ್ಮ ಸಾಧನೆಗಳನ್ನು ಮಾಡಿಕೊಂಡು ಅವರವರ ಸ್ಥಾನಮಾನಗಳನ್ನು ಪಡೆಯಬೇಕು ಅನ್ನುವ ಸಂಕಲ್ಪಕ್ಕೆ ಎಷ್ಟು ವ್ಯವಸ್ಥೆಯನ್ನು ಜಗತ್ತಿನಲ್ಲಿ ಮಾಡಿದ್ದಾನೆ ನೋಡಿ. ನೀವು ಊಟಕ್ಕೆ ಬರೋ ಮೊದಲು ಚೆನ್ನಾಗಿ ಎಲೆ ಹಾಕಿ ಬಡಿಸಿ, ಬಂದ ತಕ್ಷಣ ಎಲೆ ಮೇಲೆ ಕೂತು ಒಳ್ಳೆ ಬಿಸಿ ಬಿಸಿಯಾದ ಅಡುಗೆಯನ್ನು ಬಡಿಸಿ ಊಟದ ವ್ಯವಸ್ಥೆಯನ್ನು ಮಾಡಿದರೆ ಎಷ್ಟು ಹೊಗಳ್ತೀರ. ಎಷ್ಟು ನಾವು ಬರೋದಕ್ಕೆ ಮೊದಲೇ ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ಅಡುಗೆಯವರಿಗೆ ಹೇಳಿ ಪದಾರ್ಥಗಳನ್ನೆಲ್ಲ ತಂದು ಎಲ್ಲ ಸ್ಥಳ ಶುದ್ಧಿ ಮಾಡಿ ಎಷ್ಟು ನಮಗೋಸ್ಕರ ಸಿದ್ಧ ಮಾಡಿದ್ದೀರಿ ಅಂತ. ಒಬ್ಬರಿಗೋಸ್ಕರ ಅಲ್ಲ, ಇಬ್ಬರಿಗಾಗಲ್ಲ, 100,000 ಲಕ್ಷ ಜನರಿಗಲ್ಲ, ಈ ಜಗತ್ತಿನೊಳಗೆ ಹುಟ್ಟುವ ಅನಂತ ಜೀವರಾಶಿಗಳಿಗೆ ಸೃಷ್ಟಿಯಾಗಿ ಅವರು ಉಪಭೋಗ ಮಾಡಬೇಕಾದ ವಸ್ತುಗಳು, ಅದಕ್ಕೆ ಮೂಲಭೂತವಾದ ತತ್ವಗಳನ್ನು ಸೃಷ್ಟಿ ಮಾಡೋದನ್ನು ಆರಂಭ ಮಾಡಿ. ಇವತ್ತು ಒಂದು ತುತ್ತು ಅನ್ನ ನಾವು ನೀವು ತಿಂತೇವೆ ಅಂದರೆ ಒಂದು ಅನ್ನ ಬಾಯಿಯಲ್ಲಿ ಹಾಕ್ಕೊಂಡ್ವಿ ಅಂತ ಇಷ್ಟೇ ಚಿಂತನೆ ಮಾಡಬಾರದು. ಭಾಗವತ ಕೇಳಿದ ಮೇಲೆ ಈ ಅನ್ನ ಬಂದದ್ದು ಪಂಚಮಹಾಭೂತಗಳಿಂದ, ಬರೀ ಪೃಥ್ವಿ ಅಲ್ಲ, ಅದು ಪಂಚಮಹಾಭೂತಗಳಿಂದ ಈ ಅನ್ನ ಬಂದಿದೆ ಅಂದರೆ ಆ ಪಂಚಮಹಾಭೂತಗಳು ಬಂದದ್ದು ಅಹಂಕಾರ ತತ್ವದಿಂದ, ತಾಮಸ ಅಹಂಕಾರದಿಂದ. ಅಹಂಕಾರ ತತ್ವ ಬಂದದ್ದು ಮಹತ್ತತ್ವದಿಂದ, ಮಹತ್ತತ್ವ ಬಂದದ್ದು ಪ್ರಕೃತಿ ತತ್ವದಿಂದ. ಹೀಗೆ ಅಂದು ಪ್ರಕೃತಿ ತತ್ವದಿಂದ ಮಹತ್ತತ್ವ ಸೃಷ್ಟಿ ಮಾಡಿ ಅದರಿಂದ ಅಹಂಕಾರ ತತ್ವ ಪಂಚಮಹಾಭೂತಗಳನ್ನು ಸೃಷ್ಟಿ ಮಾಡಿ ಆ ಪಂಚಮಹಾಭೂತಗಳು ಇಡೀ ಸೃಷ್ಟಿಯ 100 ವರ್ಷದೊಳಗೆ ಸ್ಥಿತಿಕಾಲದಲ್ಲಿ, ಬ್ರಹ್ಮದೇವರ ಒಂದು 100 ವರ್ಷದ ಆಯುಷ್ಯದಲ್ಲಿ ಇಡೀ ಜಗತ್ತಿನಲ್ಲಿ ಎಲ್ಲಿಯೂ ಕೊರತೆಯಾಗದಂತೆ ಆ ಪಂಚಮಹಾಭೂತಗಳಿದ್ದು ಅವುಗಳಿಂದ ದೇಹಗಳೂ ಬರ್ತವೆ, ಆಹಾರವೂ ಬರ್ತದೆ, ಪರಿಸರವೂ ಇದೆ, ಎಲ್ಲವೂ ಇದೆ. ಇಷ್ಟೆಲ್ಲದರ ವ್ಯವಸ್ಥೆಯನ್ನು ದೇವರು ಮಾಡಿದ್ದಾನೆ ಅಂದರೆ ಅಂದಿನಿಂದ ಇಂದಿನವರೆಗೆ ನಮಗಾಗಿ ದೇವರು ಮಾಡಿದ್ದು ಎಷ್ಟು ಅಂತ ತಿಳಿದುಕೊಳ್ಳಿ. ಎಂದು ಮಾಡಿದ, ಎಷ್ಟು ಮಾಡಿದ, ಯಾರಿಗಾಗಿ ಮಾಡಿದ? ಅನಂತ ಜೀವರಾಶಿಗಳಿಗಾಗಿ ಮಾಡಿದ, ಸೃಷ್ಟಿಯ ಆದಿಯಲ್ಲಿಯೇ ಮಾಡಿಟ್ಟ, ಇಂದಿಗೂ ಅದರ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. 100 ವರ್ಷದವರೆಗೆ ಯಾವುದೇ ಅಡ್ಡಿ ಆತಂಕಗಳು ಬರದೇ ಇರೋ ಹಾಗೆ. ಇದು ದೇವರ ಅನುಗ್ರಹ ಎಂಬುದಾಗಿ ತಿಳಿಯಬೇಕು ಅಂತ ಅಷ್ಟೆಲ್ಲ ದೇವತೆಗಳ ಸೃಷ್ಟಿಯನ್ನು ಮಾಡಿ, ತತ್ವಗಳನ್ನು ಸೃಷ್ಟಿ ಮಾಡಿದ, ತತ್ವಾಭಿಮಾನಿ ದೇವತೆಗಳನ್ನು ಸೃಷ್ಟಿ ಮಾಡಿದ. ಈ ಎಲ್ಲ ತತ್ವಗಳಿಗೆ ಒಡೆಯರಾಗಿ ಇದ್ದ ನೀವು ಬ್ರಹ್ಮಾಂಡದ ಸೃಷ್ಟಿಯನ್ನು ಮಾಡಿ ಆ ಬ್ರಹ್ಮಾಂಡದೊಳಗೆ ಅನೇಕ ಲೋಕಗಳು, ಆ ಲೋಕಗಳಲ್ಲಿ ವಿವಿಧ ಸ್ಥಾನಗಳು, ನಾನಾ ವಿಧವಾದ ವಸ್ತುಗಳು, ಅವುಗಳಿಂದ ಜೀವರು ತಮ್ಮ ಸಾಧನೆಯನ್ನು ಮಾಡಿಕೊಳ್ಳೋ ಹಾಗೆ ಮಾಡಿ ಅಂತ ದೇವರು ಆದೇಶ ಮಾಡಿದ. ನಮಗೇನೂ ಗೊತ್ತಾಗ್ತಾ ಇಲ್ಲ ಅಂದರು ದೇವತೆಗಳು. ಒಂದು ಕಡೆಗೆ ಸೇರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ನಮಗೆ ಶಕ್ತಿಯೇ ಇಲ್ಲ, ಸ್ವಾತಂತ್ರ್ಯವೇ ಇಲ್ಲ. ನಮ್ಮನ್ನು ಬೇರೆ ಬೇರೆ ತತ್ವಗಳನ್ನು ಸೃಷ್ಟಿ ಮಾಡಿ ಅಲ್ಲಿ ಕೂಡಿಸಿದ್ದೀಯಾ, ಕುಳಿತಿದ್ದೇವೆ. ನಾವೆಲ್ಲ ಒಟ್ಟಾಗಿ ಬ್ರಹ್ಮಾಂಡದ ನಿರ್ಮಾಣವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ. ಇದು ದೇವರ ಸ್ವಾತಂತ್ರ್ಯ, ನಿಸ್ಸೀಮವಾದ ಪರಮಾತ್ಮನ ಸ್ವಾತಂತ್ರ್ಯವನ್ನು ಹೇಳುತ್ತದೆ ಭಾಗವತ. ಅವರೆಲ್ಲ ಒಂದು ಕಡೆಗೆ ಸೇರೋ ಹಾಗೆ ಮಾಡಲಿಕ್ಕೆ ಎಲ್ಲರಲ್ಲಿ ಮತ್ತೆ ಪ್ರವೇಶ ಮಾಡ್ತಾನೆ ಪರಮಾತ್ಮ.
ಹೆಸರಿಗೆ ದೇವತೆಗಳಿಂದ ಬ್ರಹ್ಮಾದಿಗಳಿಂದ ಜಗತ್ತಿನ ಕಾರ್ಯವನ್ನು ಮಾಡಿಸ್ತಾನೆ ಅಂತ. ಒಳಗಿದ್ದು ಎಲ್ಲವನ್ನ ತಾನೇ ಮಾಡೋದು ಭಗವಂತ. ತಾನೇ ಆ ಎಲ್ಲ ತತ್ವಗಳಲ್ಲಿ, ತತ್ವಾಭಿಮಾನಿ ದೇವತೆಗಳಲ್ಲಿ ಸೇರಿ ಅವರೆಲ್ಲ ಒಂದು ಕಡೆಗೆ ಸೇರುವಂತೆ ಮಾಡಿ ಅವರಿಂದ ಈ ಬ್ರಹ್ಮಾಂಡದ ನಿರ್ಮಾಣವಾಯಿತು ಅಂತ ಮಾಡ್ತಾನೆ. ಅರ್ಥಾತ್ ಆ ಎಲ್ಲ ಪಂಚಮಹಾಭೂತಗಳಿಂದ ನಿರ್ಮಿತವಾದದ್ದೇ ಈ ದೊಡ್ಡದಾದಂತಹ ಬ್ರಹ್ಮಾಂಡ. ಬ್ರಹ್ಮಾಂಡದ ಸೃಷ್ಟಿಯನ್ನು ಮಾಡಿದಂತಹ ಪರಮಾತ್ಮ ಬ್ರಹ್ಮಾಂಡದಲ್ಲಿ ಲೋಕಗಳ ಸೃಷ್ಟಿಯನ್ನು ಮಾಡ್ತಾನೆ. ಆ ಎಲ್ಲ ದೇವತೆಗಳು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾರೆ, ನಾವೇನು ಮಾಡಬೇಕು ಹೇಳಿ ಅಂತ. ತಥೋ ವಯಂ ಸತ್ ಪ್ರಮುಖಾಃ ಯದರ್ಥಂ ಬಭೂವಿಮಾತ್ಮನ್ ಕರವಾಮ ಕಿಂತೆ ತ್ವನ್ನಸ್ಸ ಚಕ್ಷುಃ ಪರಿದೇಹಿ ಶಕ್ತಾಃ ದೇವಕ್ರಿಯಾರ್ಥೇ ಯದನುಗ್ರಹೇಣ. ಏನು ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ, ತಿಳುವಳಿಕೆಯೇ ಇಲ್ಲ, ನಮಗೆ ಜ್ಞಾನವನ್ನು ಕೊಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಏನು ಪೂಜೆ ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಸಾಧನಗಳಿಂದ ಮಾಡಬೇಕು, ಏನು ಸೃಷ್ಟಿ ಮಾಡಬೇಕು, ಯಾವುದೂ ನಮಗೆ ಗೊತ್ತಿಲ್ಲ. ಸೃಷ್ಟಿ ಮಾಡಿದ್ದಿ, ಹುಟ್ಟಿದೆವು, ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿದಿ, ನಮ್ಮಲ್ಲಿ ಪ್ರವೇಶ ಮಾಡಿ, ಆದರೆ ಮುಂದೇನು ಮಾಡಬೇಕು? ಆಗ ಪರಮಾತ್ಮ ಪುನಃ ಅವರಿಗೆ ವಿಶೇಷವಾಗಿ ಜ್ಞಾನವನ್ನು ಕೊಟ್ಟು ತಾನೇ ಅವರಲ್ಲಿ ಪ್ರವೇಶ ಮಾಡಿ ಅವರಿಂದ ಮುಂದಿನ ಕಾರ್ಯಗಳನ್ನು ಮಾಡಿಸ್ತಾನೆ, ಜ್ಞಾನವನ್ನು ಕೊಡ್ತಾನೆ. ತಾನು ಬ್ರಹ್ಮಾಂಡದೊಳಗೆ ಪ್ರವೇಶ ಮಾಡಿ ತಾನಿರುವುದಕ್ಕೆ ಬೇಕಾದಷ್ಟು ದೊಡ್ಡ ಅವಕಾಶವನ್ನು ಮಾಡಿಕೊಂಡು ಆ ಬ್ರಹ್ಮಾಂಡದೊಳಗೆ ನೀರಿನೊಳಗಿದ್ದು ತಾನು ಪರಮಾತ್ಮ 1000 ವರ್ಷಗಳವರೆಗೆ ಹಾಗೇ ಇರ್ತಾನೆ. ಆಮೇಲೆ ಅಲ್ಲಿ ಬ್ರಹ್ಮದೇವರ ಪುನಃ ಸೃಷ್ಟಿಯನ್ನು ಮಾಡಿ ಅವರ ಮೂಲಕ ನಾನಾ ವಿಧವಾದಂತಹ ಸೃಷ್ಟಿಗಳನ್ನು ಮಾಡಿಸ್ತಾನೆ. ಪಂಚಪ್ರಾಣಗಳು, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, ನಾಗ ಕ್ರಕಲ ದೇವದತ್ತ ಕೂರ್ಮ ಧನಂಜಯ, ಹೀಗೆ 10 ಪ್ರಾಣಗಳನ್ನು ನಿಯಮನ ಮಾಡ್ತಾನೆ ಪರಮಾತ್ಮ. 10 ಪ್ರಾಣಗಳ ಸೃಷ್ಟಿಯನ್ನು ಮಾಡ್ತಾನೆ. ಆ ಪ್ರಾಣತತ್ವದಿಂದಲೇ ನಮ್ಮೆಲ್ಲರ ಬದುಕು. ನಮ್ಮೆಲ್ಲರ ದೇಹದೊಳಗಿದ್ದು ನಮ್ಮನ್ನು ನಿಯಮನ ಮಾಡುವುದಕ್ಕೆ ದೇವತೆಗಳದೊಂದು ಗುಂಪು, ಅದಕ್ಕೆ ಅಧ್ಯಾತ್ಮ ಅಂತಾರೆ. ಹೊರಗಿನ ಭೂತಗಳಲ್ಲಿದ್ದು ನಮ್ಮನ್ನು ನಿಯಮನ ಮಾಡುವುದಕ್ಕೆ ಅದೇ ದೇವತೆಗಳ ಮತ್ತೊಂದು ರೂಪ ಅಧಿಭೂತ. ಸ್ವರ್ಗದಲ್ಲಿದ್ದು ಎಲ್ಲವನ್ನು ನೋಡಿಕೊಳ್ಳುವುದಂತಹ ರೂಪ ಅದು ಅಧಿದೈವ. ರಾಜರಿರ್ತಾರಲ್ವ, ನಮ್ಮೆಲ್ಲರ ಮನುಷ್ಯರ ವ್ಯವಸ್ಥೆ ಹೇಗೆ ಅಂದರೆ ಹೊರಗಿದ್ದು ಕೆಲಸ ಮಾಡುವುದು. ಒಬ್ಬ ಮನುಷ್ಯ ರಾಜ, ಒಬ್ಬ ಮಂತ್ರಿ, ಪ್ರಜೆಗಳು ಅವನ ಕೈಯಲ್ಲಿರ್ತಾರೆ, ಹೇಳಿದ ಮಾತು ಕೇಳ್ತಾರೆ, ಕೆಲಸ ಮಾಡಿಕೊಂಡಿರ್ತಾರೆ, ಇಷ್ಟೇ ಮುಗಿದೋಯ್ತು. ಕೇಳಲಿಲ್ಲ ಅಂದರೆ ಅವನಿಗೆ ಶಿಕ್ಷೆ ಕೊಡ್ಬೋದು, ಆದರೆ ತಾನು ಹೇಳಿದ ಹಾಗೇ ಅವನು ಕೇಳೋ ಹಾಗೆ ಮಾಡಲಿಕ್ಕೆ, ಒಳಗೆ ಪ್ರವೇಶ ಮಾಡಲಿಕ್ಕೆ ಮನುಷ್ಯರಿಗೆ ಆಗೋದಿಲ್ಲ. ದೇವತೆಗಳದು ಹಾಗಲ್ಲ. ಅವರು ಸ್ವರ್ಗಾದಿ ಲೋಕಗಳಲ್ಲಿ ಅಧಿದೈವದಲ್ಲಿದ್ದು ರಾಜರಂತೆ ನಿಯಮನವನ್ನೂ ಮಾಡ್ತಾರೆ ಹೊರಗಿದ್ದು. ನಮ್ಮೆಲ್ಲರ ಸುತ್ತಮುತ್ತ ಭೂತಗಳಲ್ಲಿದ್ದು ಅಧಿಭೂತದಲ್ಲಿ ಪಂಚಮಹಾಭೂತಗಳಲ್ಲಿದ್ದು ಪ್ರೇರಣೆ ಮಾಡ್ತಾರೆ, ನಮ್ಮ ದೇಹದೊಳಗಿದ್ದು ಕೆಲಸ ಮಾಡ್ತಾರೆ. ಈ ರೀತಿ 3 ವ್ಯವಸ್ಥೆಗಳನ್ನು ದೇವರು ಮಾಡ್ತಾನೆ. ಅಧ್ಯಾತ್ಮ, ಅಧಿದೈವ, ಅಧಿಭೂತ ಅಂತ ಅಷ್ಟೆಲ್ಲ ಕಡೆಗೆ ದೇವತೆಗಳನ್ನು ಸೃಷ್ಟಿ ಮಾಡಿ ಅವರ ಮೂಲಕ ಜಗತ್ತನ್ನು ರಕ್ಷಣೆ ಮಾಡುವಂತಹ, ಸೃಷ್ಟಿ ಮಾಡುವಂತಹ ಸಂಕಲ್ಪವನ್ನು ಭಗವಂತ ತಾನು ಮಾಡ್ತಾನೆ. ಬ್ರಹ್ಮದೇವರ ದೇಹದಲ್ಲಿ ಅನೇಕ ಗೋಲಕಗಳು, ಮೊಟ್ಟ ಮೊದಲು ಏನಿಲ್ಲ, ಶರೀರ ಅಂದರೆ ಒಂದು ಕೇವಲ ಲಿಂಗದ ಹಾಗೆ ಇರ್ತದೆ. ಕಣ್ಣುಗಳು, ಕಿವಿಗಳು, ಮೂಗು, ಈ ಎಲ್ಲ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳು ಇರುವುದಕ್ಕೆ ಬೇಕಾದ ಅಧಿಷ್ಠಾನಗಳನ್ನು ಬ್ರಹ್ಮದೇವರ ದೇಹದಲ್ಲಿ ಮೊಟ್ಟ ಮೊದಲು ನಿರ್ಮಾಣ ಮಾಡಿ ಆ ಇಂದ್ರಿಯಗಳನ್ನು ಅಲ್ಲಿ ಇರೋ ಹಾಗೆ ಮಾಡ್ತಾನೆ. ಆ ಇಂದ್ರಿಯಗಳ ಅಭಿಮಾನಿ ದೇವತೆಗಳು ಅಲ್ಲಿ ಇರೋ ಹಾಗೆ ವ್ಯವಸ್ಥೆಯನ್ನು ಮಾಡಿ ಅದೇ ಕ್ರಮದಲ್ಲಿ ಮುಂದೆ ಎಲ್ಲ ಪುರುಷರ ಸೃಷ್ಟಿಯಾಗಬೇಕು ಅನ್ನುವ ರೀತಿಯ ವ್ಯವಸ್ಥೆಯನ್ನು ಪರಮಾತ್ಮ ಬ್ರಹ್ಮದೇವರ ದೇಹದಲ್ಲಿ ಮೊಟ್ಟ ಮೊದಲು ಮಾಡ್ತಾನೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಆಗ ವಿದುರ ಕೇಳ್ತಾನೆ, ಇಂಥ ದೊಡ್ಡ ಜಗತ್ತಿನ ಸೃಷ್ಟಿಯನ್ನು ಮಾಡಿದ, ಇದರೊಳಗೆಲ್ಲ ಪರಮಾತ್ಮ ತಾನು ಪ್ರವೇಶ ಮಾಡ್ತಾನೆ ಅಂತೆಲ್ಲ ಹೇಳಿದಿರಿ, ಎಲ್ಲ ಕಡೆಗೂ ದೇವರು ಪ್ರವೇಶ ಮಾಡ್ತಾನ? ಹೌದು, ಎಲ್ಲ ಕಡೆಗೂ. ವಿದುರನಿಗೆ ಗೊತ್ತಿಲ್ಲ ಅಂತಲ್ಲ, ವಿದುರ ಮಹಾಜ್ಞಾನಿ, ಯಮಧರ್ಮ ನಮಗೋಸ್ಕರ ಪ್ರಶ್ನೆ ಕೇಳ್ತಾ ಇದ್ದಾನೆ. ಇಷ್ಟೆಲ್ಲ ಕಡೆಗೆ ದೇವರಿದ್ದ ಮೇಲೆ
ಕಷ್ಟ, ದುಃಖ, ಹೊಲಸು, ಶ್ರಮ, ನಾನಾ ವಿಧವಾದ ದೋಷಗಳು ಜಗತ್ತಿನಲ್ಲಿ ಕಾಣಿಸ್ತವೆ. ಎಲ್ಲರೊಳಗೂ ದೇವರಿದ್ದ ಮೇಲೆ ಎಲ್ಲರಿಗಾಗುವ ಶ್ರಮವೂ ದೇವರಿಗಾಗಬೇಕು, ಎಲ್ಲರಿಗಾಗುವ ದುಃಖವೂ ದೇವರಿಗಾಗಬೇಕು, ಜನನ ಮರಣಗಳು, ಹುಟ್ಟು ಸಾವುಗಳು ದೇವರಿಗಾಗಬೇಕು. ದೇವರಿಗೆ ಮಾತ್ರ ದೋಷ ಇಲ್ಲ ಅಂತ ಹೇಳಿದರೆ ಹೇಗೆ ನಂಬೋದು ಇದನ್ನು ಅಂತ. ಅದಕ್ಕೆ ಮೈತ್ರೇಯರು ಉತ್ತರ ಕೊಡ್ತಾರೆ, ಭಗವಂತನ ಅಚಿಂತ್ಯವಾದಂತಹ ಅದ್ಭುತವಾದ ಶಕ್ತಿ ಅವರವರ ಕರ್ಮದ ಪ್ರಕಾರ ಅವರಿಗೆ ಸುಖ ದುಃಖಾದಿಗಳನ್ನು ಕೊಟ್ಟರೂ ಕೂಡ ತಾನು ಮಾತ್ರ ಸಚ್ಚಿದಾನಂದಾತ್ಮಕವಾದ ದೇಹದಿಂದ ಇಡೀ ಜಗತ್ತಿನೊಳಗಿದ್ದರೂ ಯಾವುದೇ ವಿಧವಾದಂತಹ ದುಃಖ ಇಲ್ಲ. ಜೈಲಿನೊಳಗೆ ಇದ್ದು ಒದ್ದಾಡುವವನಿಗೆ ದುಃಖ ಇದೆ, ಆದರೆ ಅವನನ್ನು ಜೈಲಿನಲ್ಲಿ ಇಟ್ಟು ಅವನ ಆಚೆ ಈಚೆ ಹೋಗದೇ ಇದ್ದ ಹಾಗೆ ನಿಯಂತ್ರಣ ಮಾಡುವುದಕ್ಕೆ, ವ್ಯವಸ್ಥೆ ಮಾಡುವುದಕ್ಕೆ ಇರ್ತಾನಲ್ಲ, ಅವನು ಅಲ್ಲೇ ಇದ್ದರೂ ಅವನಿಗೆ ದುಃಖ ಇರೋದಿಲ್ಲ, ಅವನು ಸ್ವತಂತ್ರವಾಗಿರ್ತಾನೆ. ಇವನು ಮಾತ್ರ ದುಃಖ ಪಡ್ತಾ ಇರ್ತಾನೆ ಬಂಧನದಲ್ಲಿದ್ದವನು. ಹಾಗೆ ಭಗವಂತ ನಮ್ಮೆಲ್ಲರನ್ನ ಸಂಸಾರದಲ್ಲಿ ಇಟ್ಟಿದ್ದರೂ ಅವನಿಗೆ ದುಃಖ ಇಲ್ಲ, ಅವನು ಮಾತ್ರ ಸ್ವತಂತ್ರನಾಗಿದ್ದಾನೆ ಅಂತ ಮೈತ್ರೇಯರು ಹೇಳ್ತಾರೆ. ಆಗ ವಿದುರ ಅಂತಾನೆ, ನೀನು ಹೇಳ್ತಾ ಇರೋ ಮಾತೇನೋ ನಿಜ, ದೇವರು ಸ್ವತಂತ್ರ, ಅವನಿಗೆ ಯಾವ ದುಃಖ ಇಲ್ಲ ಅಂತ. ಆದರೆ ಕಾಣುತ್ತಲ್ಲ ಪ್ರತ್ಯಕ್ಷವಾಗಿ. ರಾಮದೇವರು ಸೀತೆಯನ್ನು ಕಳೆದುಕೊಂಡಾಗ ದುಃಖಪಟ್ಟದ್ದು, ಬೇರೆ ಬೇರೆ ಸಂದರ್ಭಗಳಲ್ಲಿ ದೇವರಿಗೂ ಗಾಯ ಆದದ್ದು, ದುಃಖ ಆದದ್ದು, ಹೀಗೆಲ್ಲ ತೋರುತ್ತಲ್ಲ, ದುಃಖವೇ ಇಲ್ಲ ಅಂತ ಹೇಗೆ ಹೇಳ್ತೀಯ ಅಂತ ಪ್ರಶ್ನೆ ಕೇಳಿದ ವಿದುರ ಏನು ಹೇಳ್ತಾನೆ ಗೊತ್ತಾ? ಇದಕ್ಕೆ ಉತ್ತರ ಕೊಡಬೇಡಿ ಅಂತಾನೆ. ಪ್ರಶ್ನೆ ಕೇಳಿದ್ದೇನಷ್ಟೇ, ಉತ್ತರ ಏನು ಕೊಡೋದು ಬೇಡ ಅಂತ. ಪ್ರಶ್ನೆ ಯಾಕೆ ಕೇಳಿದೆ ಹಾಗಾದರೆ? ನಿಮ್ಮ ಉಪದೇಶ ಪರಿಪೂರ್ಣವಾದ ಉಪದೇಶ, ನೀವು ಮಾಡಿದ ಉಪದೇಶವನ್ನೇ ನಾನು ಚಿಂತನೆ ಮಾಡ್ತೇನೆ. ತಾಂಚಾಪಿ ಯುಷ್ಮಚ್ಚರಣ ಸೇವೆಯಾಹಂ ಪರಾಣುದೆ. ನೀವು ಏನು ಉಪದೇಶ ಮಾಡಿದ್ದೀರೋ ಅದರಲ್ಲಿ ಪರಿಪೂರ್ಣತೆ ಇದೆ, ಎಲ್ಲ ಉತ್ತರ ಇದೆ. ನಿಮ್ಮ ಪಾದದ ಸೇವೆಯನ್ನು ಮಾಡಿ, ನಿಮ್ಮ ಅನುಗ್ರಹದಿಂದ ನೀವು ಹೇಳಿದ ವಿಷಯವನ್ನೇ ಚಿಂತನೆ ಮಾಡಿ ನನ್ನ ಎಲ್ಲ ಪ್ರಶ್ನೆಗಳಿಗೂ ನಾನೇ ಉತ್ತರ ಹುಡುಕೊಳ್ತೇನೆ. ನಿಮ್ಮ ಸೇವೆಯಿಂದ ನಾನು ಆ ಪ್ರಶ್ನೆಗಳ ಉತ್ತರವನ್ನು ತಿಳಿಯಬಹುದು ಅಂತಾನೆ. ಗುರುಗಳ ಸೇವೆಯಿಂದ ಹೇಗೆ ಜ್ಞಾನೋದಯವಾಗ್ತದೆ, ಸಂಶಯಗಳ ಪರಿಹಾರವಾಗುತ್ತೆ ಎನ್ನುವುದನ್ನು ಭಾಗವತ ತಿಳಿಸಿಕೊಡ್ತದೆ. ಕೇವಲ ಪಾಠದಿಂದ ಅಲ್ಲ, ಗುರುಗಳ ಅನುಗ್ರಹದಿಂದ, ಗುರುಗಳ ಸೇವೆಯಿಂದ ನಮಗೆ ತತ್ವಜ್ಞಾನೋದಯವಾಗುತ್ತೆ ಎಂಬ ವಿಚಾರವನ್ನು ವಿದುರ ಅಲ್ಲಿ ತಿಳಿಸಿಕೊಡ್ತಾನೆ. ಅದರ ಅರ್ಥ, ಭಗವಂತ ಕೇವಲ ನಾಟಕವನ್ನು ಮಾಡೋದು, ನಿಜವಾಗಿ ಭಗವಂತನಿಗೆ ಪ್ರಾಕೃತವಾದ ಶರೀರ ಇಲ್ಲ, ಇಂತಹ ದೊಡ್ಡ ಜಗತ್ತಿನ ನಿರ್ಮಾಣ ಮಾಡ್ತಾನೆ. ಇದರ ಅರ್ಥ ಅಚಿಂತ್ಯ ಶಕ್ತಿ ಇಲ್ಲದೆ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಬುದ್ಧಿವಂತನೂ ತನ್ನ ಕಾಲ ಮೇಲೆ ತಾನು ಕಲ್ಲು ಹಾಕ್ಕೊಳ್ಳೋದಿಲ್ಲ. ತನಗೇ ಇದರಿಂದ ದುಃಖ ಆಗೋದಾಗಿದ್ದರೆ, ಕಷ್ಟ ಆಗೋದಾಗಿದ್ದರೆ ಸೃಷ್ಟಿ ಯಾಕೆ ಮಾಡಬೇಕಾಗಿತ್ತು? ನಾನು ಮಾಡೋದಿಲ್ಲ ಅಂತ ಕುಳಿತಿದ್ರೆ ನೀನು ಯಾಕೆ ಮಾಡಿಲ್ಲ ಅಂತ ಕೇಳುವವರು ಯಾರಿದ್ರು ಅವನಿಗೆ? ಸ್ವತಂತ್ರನಾಗಿದ್ದರೂ ತಾನೇ ಆನಂದದಿಂದ ಸೃಷ್ಟಿಯನ್ನು ಮಾಡಿದ್ದಾನೆ. ಇದರರ್ಥ ಈ ಸೃಷ್ಟಿಯಿಂದ ಅವನಿಗೆ ತೊಂದರೆ ಇಲ್ಲ, ದುಃಖ ಇಲ್ಲ, ಕಷ್ಟ ಇಲ್ಲ ಅನ್ನುವುದನ್ನು ನಾನೇ ಚಿಂತನೆ ಮಾಡಿ ನಿರ್ಣಯವನ್ನು ಮಾಡಿಕೊಳ್ತೇನೆ ಅಂತ ವಿದುರ ಹೇಳ್ತಾನೆ. ಇನ್ನೂ ವಿಶೇಷವಾಗಿ ಆ ಬ್ರಹ್ಮದೇವರು ಮಾಡಿದಂತಹ ಸ್ತೋತ್ರವನ್ನು, ಪ್ರಾರ್ಥನೆಯನ್ನೆಲ್ಲ ತಿಳಿಸ್ತಾರೆ. ಬ್ರಹ್ಮದೇವರು ಈ ಜಗತ್ತಿನ ಸೃಷ್ಟಿಯನ್ನು ಮಾಡುವ ಸಂದರ್ಭದಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಪರಮಾತ್ಮನ ನಾಭಿಯಿಂದ ನಾನು ಜನಿಸಿದ್ದೇನೆ, ಜಗತ್ತಿನ ಸೃಷ್ಟಿಯನ್ನು ಮಾಡುವುದಕ್ಕೆ ದೇವರು ಆಜ್ಞೆ ಮಾಡಿದ್ದಾನೆ. ಆದರೆ ಸೃಷ್ಟಿ ಮಾಡುವಾಗ ಮಾತ್ರ ನನಗೆ ವೇದಗಳ ಅಧ್ಯಯನ, ಅರ್ಥಾತ್ ಉಚ್ಚಾರಣೆ, ಸ್ತೋತ್ರ, ಪಾಠ, ಪ್ರವಚನಗಳನ್ನು ಮಾಡುವುದಕ್ಕೆ ವಿಘ್ನ ಬರಬಾರದು ಅಂತಾರೆ. ನಾಭಿಕ್ರದಾದಿಹ ಸತೋಂಭಸಿ ಯಸ್ಯ ಪುಂಸಃ ವಿಜ್ಞಾನಶಕ್ತಿರಹಮಾಸಂ ಅನಂತಶಕ್ತೇ ರೂಪಂ ವಿಚಿತ್ರಮಿದಮಸ್ಯ ವಿವೃಣ್ವತೋ ಮೇ ಮಾರೀರಿಶಿಷ್ಟ ನಿಗಮಸ್ಯ ಗಿರಾಂ ವಿಸರ್ಗಃ. ಎಂತಹ ಮಾತು ನೋಡಿ. ಜಗತ್ತಿನ ಸೃಷ್ಟಿಯಾದಿ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ದರೂ ಕೂಡ ದೇವರ ವಿಸ್ಮರಣೆಯಾಗಬಾರದು, ಅಹಂಕಾರ ಬರಬಾರದು. ಹಿಂದೆ ಪ್ರಾರ್ಥನೆ ಮಾಡಿದ್ದಾರೆ, ಮಾಮೇ ಸಮುನ್ನದ್ಧ ಮದಃ ಅಜಮಾನಿನಃ. ದೇವರು ನನ್ನನ್ನು ಹುಟ್ಟಿಸಿದ್ದಾನೆ ಅಂತ, ದೊಡ್ಡವರ ಮಗ ಅಂತ ಅಹಂಕಾರ ಇದ್ದರೆ, ಸರ್ವೋತ್ತಮನ ಮಗ ಅಂದರೆ ಎಷ್ಟು ಅಹಂಕಾರ ಬರಬಾರ್ದು ಅವರಿಗೆ. ಆ ಅಹಂಕಾರ ನನಗೆ ಯಾವತ್ತೂ ಬರದಿರಲಿ.
ಯಾವತ್ತಿಗೂ ನನಗೆ ವೇದಗಳ ಶಾಸ್ತ್ರಗಳ ಉಚ್ಚಾರಣೆ ಮಾಡಿ ನಿನ್ನ ಸ್ತೋತ್ರ ಮಾಡುವುದಕ್ಕೆ ವಿಘ್ನ ಬರದಿರಲಿ, ಉಳಿದೆಲ್ಲ ಸೃಷ್ಟಿಯಾದಿ ಕಾರ್ಯಗಳನ್ನು ನಿನ್ನ ಆಜ್ಞೆಯಿಂದ ನಾನು ಮಾಡ್ತೇನೆ ಅಂತ ಬ್ರಹ್ಮದೇವರು ಕೇಳಬೇಕಾದರೆ ಈ ಪ್ರಾರ್ಥನೆಯನ್ನು ನಾವೆಲ್ಲ ಎಷ್ಟು ಮಾಡಬೇಕು ಅಂತ ಅರ್ಥ ಮಾಡಿಕೊಳ್ಳಬೇಕು. ಏನೋ ಸಣ್ಣ ಪುಟ್ಟ ಕೆಲಸ ಇದ್ದರೆ ಶಾಸ್ತ್ರ ಅಧ್ಯಯನ, ಪಾಠ, ಪ್ರವಚನ, ಸ್ತೋತ್ರ, ಪೂಜೆ ಎಲ್ಲವನ್ನು ಬಿಟ್ಟುಬಿಡ್ತೇವೆ ನಾವು. ಹಾಗಾಗದೇ ಇರೋ ಹಾಗೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು, ಪ್ರಯತ್ನವನ್ನು ಮಾಡಿ ಭಗವಂತನ ಸೇವೆಯೇ ಜೀವನದ ಗುರಿಯಾಗಿಟ್ಟುಕೊಳ್ಳಬೇಕು ಅನ್ನುವುದನ್ನು ಬ್ರಹ್ಮದೇವರು ತಿಳಿಸಿಕೊಡ್ತಾರೆ. ಇಂತಹ ಅದ್ಭುತವಾದ ಆ ಬ್ರಹ್ಮದೇವರು ಮಾಡಿದಂತಹ ಪ್ರಾರ್ಥನೆಯನ್ನು ವರ್ಣನೆ ಮಾಡ್ತಾರೆ ಶ್ರೀಮದ್ ಭಾಗವತದಲ್ಲಿ. ಪರಮಾತ್ಮ ಬ್ರಹ್ಮದೇವರ ಆ ಪ್ರಾರ್ಥನೆಯನ್ನು ಕೇಳಿ ವಿಶೇಷವಾಗಿ ಇನ್ನೂ ಹೆಚ್ಚಿನ ತಪಸ್ಸನ್ನು ನೀನು ಮಾಡಿ ಈ ಜಗತ್ತಿನ ಸೃಷ್ಟಿಯಾದಿ ಕಾರ್ಯಗಳನ್ನು ಮಾಡು ಎಂಬುದಾಗಿ ಪರಮಾತ್ಮ ಬ್ರಹ್ಮದೇವರಿಗೆ ಆದೇಶ ಮಾಡುತ್ತಾನೆ. ಪರಮಾತ್ಮನನ್ನು ಕಾಣುವುದಕ್ಕೆ ಮೊದಲು ತಪಸ್ಸು ಮಾಡಿರ್ತಾರೆ. ಪರಮಾತ್ಮನನ್ನು ಕಾಣುವುದಕ್ಕೆ ಮಾಡಿದ ತಪಸ್ಸಲ್ಲದೆ ಜಗತ್ತಿನ ಸೃಷ್ಟಿಯನ್ನು ಮಾಡುವುದಕ್ಕೆ ಪುನಃ ತಪಸ್ಸು ಮಾಡುವಂತ ಪರಮಾತ್ಮ ಆಜ್ಞೆ ಮಾಡ್ತಾನೆ. ಆ ತಪಸ್ಸಿನ ಮೂಲಕ ನನ್ನ ಅನುಗ್ರಹವನ್ನು ಪಡೆದು ಇನ್ನೂ ಹೆಚ್ಚಿನ ಜ್ಞಾನವನ್ನು ಪಡೆದು ನೀನು ಜಗತ್ತಿನ ಸೃಷ್ಟಿಯನ್ನು ಮಾಡುವಂತ ಬ್ರಹ್ಮದೇವರಿಗೆ ಪರಮಾತ್ಮ ಆದೇಶವನ್ನು ಮಾಡ್ತಾನೆ. ನಾಭಿಕಮಲದಲ್ಲಿ ಬ್ರಹ್ಮದೇವರು ಹುಟ್ಟಿದರು, ಅದು ಪಾದ್ಮಕಲ್ಪದ ಸೃಷ್ಟಿಯನ್ನು ಹೇಳ್ತಾರೆ. ನಾಭಿಕಮಲದಲ್ಲಿ ಬ್ರಹ್ಮದೇವರನ್ನು ಪರಮಾತ್ಮ ಹುಟ್ಟಿಸ್ತಾನೆ. ನಾಭಿಕಮಲದಲ್ಲಿ ಹುಟ್ಟಿಸೋದು ಅಂದರೆ ಮೊನ್ನೆ ತಿಳಿದಿದ್ದೀರಿ ಸಂಕ್ಷಿಪ್ತವಾಗಿ. ಪರಮಾತ್ಮ ಈ ಜಗತ್ತಿನಲ್ಲಿ ಮಲಗಿದಾಗ ತನ್ನ ಉದರದಲ್ಲಿ ನೀರು ತುಂಬಿಕೊಂಡು ಆ ನೀರನ್ನು ಒಣಗಿಸಿ ಅದರಿಂದಲೇ ಪದ್ಮವನ್ನು ಸೃಷ್ಟಿ ಮಾಡ್ತಾನೆ. ಅದು ವಿಶ್ವವ್ಯಾಪಿಯಾದ ಪದ್ಮ, 14 ಲೋಕಗಳಿಗೆ ಕಾರಣವಾಗುವಂತಹ ಪದ್ಮ, ಅಂತಹ ದೊಡ್ಡ ಪದ್ಮ. ಆ ಪದ್ಮದಲ್ಲಿ ಬ್ರಹ್ಮದೇವರನ್ನು ಪರಮಾತ್ಮ ತಾನು ಸೃಷ್ಟಿ ಮಾಡ್ತಾನೆ. ಪದ್ಮದಿಂದ ಬ್ರಹ್ಮದೇವರು ಹುಟ್ಟೋದಲ್ಲ, ಪದ್ಮದೊಳಗೆ ದೇವರಿದ್ದು ಪರಮಾತ್ಮ ಹುಟ್ಟಿಸ್ತಾನೆ ದೇವರನ್ನು. ನಾಭಿಯಿಂದ ಪದ್ಮ, ಪದ್ಮದೊಳಗೆ ಮತ್ತೆ ದೇವರು, ದೇವರಿಂದ ಬ್ರಹ್ಮದೇವರು ಹುಟ್ಟುತ್ತಾರೆ. ಆದ್ದರಿಂದಲೇ ದೇವರಿಗೆ ಸ್ವಯಂಭೂ ಅಂತಾರೆ. ಸ್ವಯಂ ಅಂದರೆ ಸ್ವತಂತ್ರನಾದ ಪರಮಾತ್ಮನಿಂದ ಹುಟ್ಟಿದವರು. ಅಜ ಅಂದರೆ ಪರಮಾತ್ಮ, ಅವನಿಂದ ಹುಟ್ಟಿದವರು. ಆ ಪರಮಾತ್ಮನನ್ನು ಹುಡುಕುವುದಕ್ಕೆ ಅಂತ ಆ ಪದ್ಮದ ದೇಟಿನೊಳಗೆ ರಂಧ್ರಗಳಿರ್ತವೆ. ಆ ರಂಧ್ರಗಳ ಮೂಲಕವಾಗಿ ಸೂಕ್ಷ್ಮ ರೂಪ ತೆಗೆದುಕೊಂಡು ಹುಡುಕ್ತಾರಂತೆ. ಒಬ್ಬ ಮನುಷ್ಯನ ಆಯುಷ್ಯ ಮನುಷ್ಯಮಾನದಿಂದ 100 ವರ್ಷಗಳವರೆಗೆ, ಬ್ರಹ್ಮದೇವರ ದೃಷ್ಟಿಯಲ್ಲಿ ಒಂದು ಅರ್ಧ ಕ್ಷಣ, ಆದರೆ ಮನುಷ್ಯಮಾನದಿಂದ 100 ವರ್ಷ ಬ್ರಹ್ಮದೇವರು ಎಲ್ಲ ಕಡೆಗೆ ಹುಡುಕ್ತಾರೆ, ಸಿಗೋದಿಲ್ಲ. ಮತ್ತೆ ಬಂದು ಕಮಲದಲ್ಲಿ ಕುಳಿತಾರೆ. ಆಗ ವಿಶೇಷವಾಗಿ ಮತ್ತೆ ಧ್ಯಾನವನ್ನು ಮಾಡಿದ ಮೇಲೆ, ತಪಸ್ಸು ಮಾಡಿದ ಮೇಲೆ ಭಗವಂತನ ದರ್ಶನವಾಗ್ತದೆ. ಆಗ ಪರಮಾತ್ಮನ ದರ್ಶನವನ್ನು ಪಡೆದು ಆನಂದದಿಂದ ಬ್ರಹ್ಮದೇವರು ಮುಂದಿನ ಜಗತ್ತಿನ ಸೃಷ್ಟಿಯಾದಿ ಕಾರ್ಯಗಳನ್ನು ಮಾಡುವುದಕ್ಕೆ ಅಂತ ಎಲ್ಲ ಕಡೆಗೆ ತಿರುಗುತ್ತಾರಂತೆ. ಸುತ್ತಮುತ್ತಲಿದ್ದ ಎಲ್ಲ ಜೀವರಾಶಿಗಳನ್ನು ನಾನು ನೋಡ್ತಾ ಅವರವರ ಕರ್ಮಗಳಿಗೆ ತಕ್ಕಂತೆ ಅವರಿಗೆ ಫಲವನ್ನು ಕೊಟ್ಟು ಅವರವರಿಗೆ ಬೇಕಾದ ಶರೀರ ಮೊದಲಾದವುಗಳನ್ನು ಸೃಷ್ಟಿ ಮಾಡಬೇಕು ಅನ್ನುವುದಕ್ಕೆ ಯಾವಾಗಲೂ ಎಲ್ಲ ಜೀವರು ನನ್ನ ಕಣ್ಣಿನ ದೃಷ್ಟಿಯಲ್ಲಿರಬೇಕು. ಪೂರ್ವಕ್ಕೆ ಮುಖ ಮಾಡಿ ಪೂರ್ವ ಭಾಗದಲ್ಲಿದ್ದ ಜನರನ್ನು ನೋಡಬೇಕು ಅಂತ ಅವರು ಸಂಕಲ್ಪ ಮಾಡಿದಾಗ ಹಾಗೇ ಒಂದು ಮುಖ ಇದೆ. ದಕ್ಷಿಣಕ್ಕೆ ತಿರುಗಿದರೆ ಅಲ್ಲಿ ಒಂದು ಮುಖ. 4 ದಿಕ್ಕುಗಳಲ್ಲಿದ್ದ ಜನರನ್ನು ಯಾವಾಗಲೂ ನೋಡಬೇಕು ಅನ್ನುವ ಸಂಕಲ್ಪ ಇದ್ದದ್ದಕ್ಕೆ 4 ದಿಕ್ಕಿಗೆ ಅವರಿಗೆ ಮುಖಗಳು ಬಂತು ಅಂತ ಭಾಗವತ ಹೇಳುತ್ತದೆ. ವಿವೃತ್ತ ನೇತ್ರ, ಎಲ್ಲ ಕಡೆಗೂ ನನ್ನ ಮುಖ ಯಾವಾಗಲೂ ಇರಬೇಕು, ಎಲ್ಲ ಕಡೆಗಿದ್ದ ಜನರನ್ನು ಯಾವಾಗಲೂ ನಾನು ನೋಡ್ತಾ ಇರಬೇಕು. ಈಗ ನಾವು ಹೇಗೆ ಪ್ರವಚನವನ್ನು ಕೇಳ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ, ಇದನ್ನು ಬ್ರಹ್ಮದೇವರು ನೋಡ್ತಾರೆ. ಇದಕ್ಕೆ ತಕ್ಕಂತೆ ಫಲ ಕೊಡ್ತಾರೆ. ಒಳ್ಳೆಯ ಕೆಲಸ ಮಾಡಿದರೂ ನೋಡ್ತಾರೆ, ಕೆಟ್ಟ ಕೆಲಸ ಮಾಡಿದರೂ ನೋಡ್ತಾರೆ, ಅದಕ್ಕೆ ತಕ್ಕ ಫಲವನ್ನು ಕೊಡ್ತಾರೆ. ನೀವು ಯಾವಾಗಲೂ CC ಕ್ಯಾಮರಾದ ನಿಗಾದಲ್ಲಿದ್ದೀರಿ ಅಂತ ಅಲ್ಲಲ್ಲಿ ಬೋರ್ಡ್ ಹಚ್ಚಿರ್ತಾರೆ, ಎಚ್ಚರಿಕೆಯಿಂದ ಇರ್ರಿ ಅಂತ. ಭಾಗವತದಲ್ಲಿ ಆವಾಗಲೇ ಬೋರ್ಡ್ ಹಚ್ಚಿದ್ದು. ಚತುರ್ಮುಖ ಬ್ರಹ್ಮದೇವರಿಗೆ 4 ಮುಖಗಳು ಯಾಕೆ ಅಂತ ಭಾಗವತ ಹೇಳುತ್ತದೆ. ಎಲ್ಲ ಜೀವರಾಶಿಗಳನ್ನು ಯಾವಾಗಲೂ ಏಕಪ್ರಕಾರವಾಗಿ ನೋಡೋದಕ್ಕೆ ಅವರಿಗೆ 4 ಮುಖಗಳು ಅಂತ. ಅದಕ್ಕೆ CC ಕ್ಯಾಮರಾ ಅನ್ನೋದು. ಅದೇ ನಿಜವಾದ ಆದಿ CC ಕ್ಯಾಮರಾ. ಯಾಕೆ ಗೊತ್ತಾ? ಸಿ ಅಂದ್ರೇನು? ಚಕ್ಷುಸ್ ಅಂತ ಅರ್ಥ.
ಸಿ ಅಂತ ಇನ್ನೊಂದು ಸಿ ಅಂದರೆ ಚತುರ್ಮುಖ, ಚಕ್ಷುಸ್ ಆಫ್ ಚತುರ್ಮುಖ, ಸಿ ಕ್ಯಾಮರಾ. ಅವರ ಕಣ್ಣು ಯಾವಾಗಲೂ ಎಲ್ಲ ಕಡೆಗಿದೆ, ಯಾವಾಗಲೂ ಎಲ್ಲವನ್ನೂ ನೋಡ್ತಾ ಇರ್ತಾರೆ. ಆ ರೀತಿ ಬ್ರಹ್ಮದೇವರು ಭಗವಂತನ ಆಜ್ಞೆಯಂತೆ ಲೋಕಗಳ ವಿಸ್ತಾರವನ್ನು ಮಾಡಿದ್ದಾರೆ. ಮೂಲತಃ ಎಲ್ಲವೂ ಭಗವಂತನಿಂದಲೇ ಸೃಷ್ಟವಾದದ್ದು. ಅದನ್ನು ವಿಶೇಷವಾಗಿ ವಿಸ್ತಾರ ಮಾಡಿ ಅಲ್ಲಿ ಅನೇಕ ಲೋಕಗಳು, ಆ ಲೋಕಗಳಲ್ಲಿ ವರ್ಣಗಳು, ವರ್ಣಾಭಿಮಾನಿ ದೇವತೆಗಳು, ಭೃಗು ಋಷಿಗಳು, ಬ್ರಾಹ್ಮಣ ಜಾತಿಗೆ, ಕ್ಷತ್ರಿಯ ಜಾತಿಗೆ ಮನು, ವೈಶ್ಯರಿಗೆ ವಾಸ್ತು, ಶೂದ್ರ ಜಾತಿಗೆ ಕೃತಿ, ಇಂಥ 4 ಅಭಿಮಾನಿ ದೇವತೆಗಳನ್ನು, ಆ ವರ್ಣಾಭಿಮಾನಿ ದೇವತೆಗಳನ್ನು ಸೃಷ್ಟಿ ಮಾಡಿ ಅವರ ಮೂಲಕ ಮುಂದಿನ ಎಲ್ಲ ಧರ್ಮಾದಿಗಳನ್ನು ಪರಿಪಾಲನೆ ಮಾಡಿಸ್ತಾರೆ ಎಂಬುದಾಗಿ ಮೈತ್ರೇಯರು ವಿದುರನಿಗೆ ಆ ಪರಮಾತ್ಮ ಮಾಡುವಂತಹ ಸೃಷ್ಟಿಯ ಕ್ರಮವನ್ನು ತಿಳಿಸಿಕೊಡುತ್ತಾರೆ. ಇದಲ್ಲದೆ ಪ್ರಾಕೃತ ಸೃಷ್ಟಿ, ವೈಕೃತ ಸೃಷ್ಟಿ ಇತ್ಯಾದಿಯಾಗಿ ಅತ್ಯಂತ ವಿಸ್ತಾರವಾಗಿ ಮುಂದೆ ಬಹಳಷ್ಟು ಆ ಸೃಷ್ಟಿಯ ವಿಚಾರಗಳನ್ನು ತಿಳಿಸಿ, ಆ ನಂತರದಲ್ಲಿ ಭಗವಂತ ಇಷ್ಟೇ ಸೃಷ್ಟಿಯನ್ನು ಮಾಡಿದರೆ ಸಾಲದು, ಮೈಥುನ ಕ್ರಮದಲ್ಲಿ ಪುರುಷರ ಸೃಷ್ಟಿ ಇನ್ನಷ್ಟು ಸಾಕಷ್ಟು ಆಗಬೇಕು, ಎಲ್ಲ ಜೀವರಾಶಿಗಳು ಅವರವರ ಸಾಧನೆಯನ್ನು ಮಾಡಬೇಕು, ಆ ತರಹದ ಸೃಷ್ಟಿಯನ್ನು ನೀನು ಮಾಡಬೇಕು ಅಂತ ಬ್ರಹ್ಮದೇವರ ದ್ವಾರ ದೇವರು ಮಾಡಿಸುವ ಮುಂದಿನ ಸೃಷ್ಟಿ, ವರಾಹಾವತಾರ ಇತ್ಯಾದಿಗಳನ್ನು, ಕಪಿಲಾವತಾರ ಅದನ್ನು ಮುಂದೆ ತಿಳಿಸ್ತಾರೆ. ನಾಳೆ ತಿಳಿಯೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ರಾಮ 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 ರಾಮ. ಜೈ ಶ್ರೀರಾಮ್.